ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿಯ ಬಲಿಯಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿಯ ಬಲಿಯಾಗಿರುವಂತದ್ದು. ಕರಡಿಗುದ್ದಿ ಗ್ರಾಮದ ಗಂಗವ್ವ ಗೊಡ್ಕುಂದ್ರಿ, 31 ವರ್ಷದ ಗಂಗವ್ವ ಗೊಡ್ಕುಂದ್ರಿ ಮೃತ ದುರ್ದೈವಿಯಾಗಿರುವಂತದ್ದು. ಇದ್ದಕ್ಕಿದ್ದಂತೆ ಬಿಪಿ ಲೋ, ಸ್ವಲ್ಪ ಹೊತ್ತಲ್ಲೇ ಬಾಣಂತಿ ಸಾವಾಗಿರುವಂತದ್ದು. ಸೀರಿಯಸ್ ಇದ್ದಾಗಲೇ ಚಿಕಿತ್ಸೆಯನ್ನ ಕೊಟ್ಟಿದ್ರೆ ಉಳಿತಾಯಿತು ಜೀವ ಎಂಬುದಾಗಿ ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಸಾವಾಗಿದೆ. ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜನವರಿ 30ರಂದು ರಾತ್ರಿ ಗಂಗವ್ವ ಡೆಲಿವರಿ ಆಗಿತ್ತು. ಇನ್ನು ಜನವರಿ 31ರಂದು ಬ್ಲಡ್ ಪ್ರೆಷರ್ ಕಡಿಮೆಯಾಗಿ ಗಂಭೀರ ಎಂಬುದಾಗಿ ವೈದ್ಯರು ತಿಳಿಸಿದ್ರು. ಇನ್ನು ಕೆಲವೇ ಹೊತ್ತಿನಲ್ಲಿ ಬಾಣಂತಿ ಸಾವು ಎಂಬುದಾಗಿ ವೈದ್ಯರು ದೃಢಪಡಿಸಿರುವಂತದ್ದು. ಸಾವನ್ನಪ್ಪಿದ ಬೆನ್ನಲ್ಲೇ ತರಾತುರಿಯಲ್ಲಿ ಮೃತದೇಹವನ್ನ ಬಿಮ್ಸ್ ಆಸ್ಪತ್ರೆಯವರು ಹಸ್ತಾಂತರಿಸಿದ್ರು. 2 ದಿನದ ಹಿಂದೆಯೇ ಶವವನ್ನ ಕೊಟ್ಟು ವೈದ್ಯರು ಕಳುಹಿಸಿದ್ರು. ಖಾಲಿ ಕಾಗದದ ಮೇಲೆ ಸಹಿಯನ್ನ ಮಾಡಿಸಿಕೊಂಡಿದ್ರು ಎಂಬುದಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಬಿಮ್ಸ್ ಆಸ್ಪತ್ರೆ ವಿರುದ್ಧ ಮೃತ ಸಹೋದರ ಶಂಕರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಬಲಿಯಾಗಿರುವಂತದ್ದು. ಕರಡಿಗುದ್ದಿ ಗ್ರಾಮದ 31 ವರ್ಷದ ಗಂಗವ್ವ ಗೊಡ್ಕುಂದ್ರಿ ಮೃತ ದುರ್ದೈವಿಯಾಗಿದ್ದು, ಇದ್ದಕ್ಕಿದ್ದಂತೆ ಬಿಪಿ ಲೋ, ಸ್ವಲ್ಪ ಹೊತ್ತಲ್ಲೇ ಬಾಣಂತಿ ಸಾವು ಎಂಬುದಾಗಿ ತಿಳಿಸಲಾಗಿದೆ. ಸೀರಿಯಸ್ ಇದ್ದಾಗಲೇ ಚಿಕಿತ್ಸೆಯನ್ನ ಕೊಟ್ಟಿದ್ರೆ ಜೀವ ಉಳಿತಾಯಿತು ಎಂಬುದಾಗಿ ಗಂಗವ್ವ ಅವರ ಮನೆಯವರು ಹೇಳ್ತಾ ಇರುವಂತದ್ದು. ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಎಂಬುದಾಗಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜನವರಿ 30ರಂದು ರಾತ್ರಿ ಗಂಗವ್ವ ಗೊಡ್ಕುಂದ್ರಿಗೆ ಡೆಲಿವರಿ ಆಗಿತ್ತು. ಇನ್ನು ಜನವರಿ 31ರಂದು ಬ್ಲಡ್ ಪ್ರೆಷರ್ ಕಡಿಮೆಯಾಗಿ ಗಂಭೀರ ಎಂಬುದಾಗಿ ವೈದ್ಯರು ತಿಳಿಸಿದ್ರು ಎಂಬುದಾಗಿ ಕುಟುಂಬಸ್ಥರು ತಿಳಿಸ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬಾಣಂತಿ ಸಾವು ಎಂಬುದಾಗಿ ವೈದ್ಯರು ತಿಳಿಸಿದ್ರು ಎಂಬುದಾಗಿ. ಇನ್ನು ಸಾವನ್ನಪ್ಪಿದ ಬೆನ್ನಲ್ಲೇ ತರಾತುರಿಯಲ್ಲಿ ಮೃತದೇಹವನ್ನ ಬಿಮ್ಸ್ ಆಸ್ಪತ್ರೆಯವರು ಹಸ್ತಾಂತರಿಸಿದ್ರು. 2 ದಿನದ ಹಿಂದೆಯೇ ಶವವನ್ನ ಕೊಟ್ಟು ಕಳುಹಿಸಿದ್ರು ವೈದ್ಯರು ಎಂಬುದಾಗಿ ತಿಳಿಸಲಾಗಿದೆ. ಇನ್ನು ಖಾಲಿ ಕಾಗದದ ಮೇಲೆ ಸಹಿಯನ್ನ ಮಾಡಿಕೊಂಡ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಿಮ್ಸ್ ಆಸ್ಪತ್ರೆ ವಿರುದ್ಧ ಮೃತ ಸಹೋದರ ಶಂಕರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಬಲಿಯಾಗಿರುವಂತದ್ದು. ಕರಡಿಗುದ್ದಿ ಗ್ರಾಮದ 31 ವರ್ಷದ ಗಂಗವ್ವ ಗೊಡ್ಕುಂದ್ರಿ ಮೃತ ದುರ್ದೈವಿಯಾಗಿದ್ದು, ಇದ್ದಕ್ಕಿದ್ದಂತೆ ಬಿಪಿ ಲೋ, ಸ್ವಲ್ಪ ಹೊತ್ತಲ್ಲೇ ಬಾಣಂತಿ ಸಾವು ಎಂಬುದಾಗಿ ಡಿಕ್ಲೇರ್ ಮಾಡಿದ್ರು. ಸೀರಿಯಸ್ ಇದ್ದಾಗಲೇ ಚಿಕಿತ್ಸೆಯನ್ನ ಕೊಟ್ಟಿದ್ರೆ ಜೀವ ಉಳಿತಿತ್ತು ಎಂಬುದಾಗಿ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾಗಿದ್ದು ಎಂಬುದಾಗಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜನವರಿ 30ರಂದು ರಾತ್ರಿ ಗಂಗವ್ವ ಗೊಡ್ಕುಂದ್ರಿಗೆ ಡೆಲಿವರಿ ಆಗಿತ್ತು. ಇನ್ನು ಜನವರಿ 31ರಂದು ಬ್ಲಡ್ ಪ್ರೆಷರ್ ಕಡಿಮೆಯಾಗಿ ಗಂಭೀರ ಎಂಬುದಾಗಿ ವೈದ್ಯರು ತಿಳಿಸಿದ್ರು. ಇನ್ನು ಕೆಲವೇ ಹೊತ್ತಿನಲ್ಲಿ ಬಾಣಂತಿ ಸಾವು ಎಂಬುದಾಗಿ ವೈದ್ಯರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸಾವನ್ನಪ್ಪಿದ ಬೆನ್ನಲ್ಲೇ ತರಾತುರಿಯಲ್ಲಿ ಮೃತದೇಹವನ್ನ ಹಸ್ತಾಂತರಿಸಲಾಯಿತು. ಬಿಮ್ಸ್ ಇನ್ನು 2 ದಿನದ ಹಿಂದೆಯೇ ಶವವನ್ನ ಕೊಟ್ಟು ವೈದ್ಯರು ಕಳುಹಿಸಿದ್ರು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಖಾಲಿ ಕಾಗದದ ಮೇಲೆ ಸಹಿಯನ್ನ ಮಾಡಿಕೊಂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಿಮ್ಸ್ ಆಸ್ಪತ್ರೆಯ ವಿರುದ್ಧ ಮೃತ ಸಹೋದರ ಶಂಕರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವು ಸಂಭವಿಸಿದ್ದು, ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣ ಎಂಬುದಾಗಿ ಕುಟುಂಬಸ್ಥರು ಆರೋಪಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ನಾಗನಗೌಡ. ನಾಗನಗೌಡ, ಈಗ ನೋಡ್ತಾ ಇದ್ವಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಮತ್ತೋರ್ವ ಬಾಣಂತಿಯ ಸಾವಾಗಿರುವಂತದ್ದು, ಜೊತೆಗೆ ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣ ಎಂಬುದಾಗಿ ಕುಟುಂಬಸ್ಥರು ಆರೋಪಿಸ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಮಿತಿ ಏನು ಕೆಲ ದಿನಗಳ ಹಿಂದೆ ಒಂದು ಮಹಿಳೆ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆಯಾಗಿರುತ್ತಾಳೆ. ಆ ವ್ಯಕ್ತಿ ಈಗ ಮೃತಪಟ್ಟಿದ್ದಾರೆ. ಹಾಗೂ ಕುಟುಂಬಸ್ಥರಿಗೆ ತಡವಾಗಿ ಈ ವಿಚಾರ ಬೆಳಕಿಗೆ ಬಂದಿರುತ್ತೆ. ಸೊ ಇದು ಎಲ್ಲೋ ಒಂದ್ ಕಡೆ ಈಗ ಬಿಮ್ಸ್ ಆಸ್ಪತ್ರೆ ಮೇಲೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು ಬಂದು. ಇಲ್ಲ, ನಮ್ಮ ಇದು ಸಹಜ ಸಾವಲ್ಲ, ಇದು ವೈದ್ಯರ ನಿರ್ಲಕ್ಷ್ಯ ಅಂತೇಳಿ. ಅಮಿತ್, ಓಕೆ, ಅಂದ್ರೆ ಈಗ ಎಷ್ಟು ದಿನದ ಹಿಂದೆ ಈ ರೀತಿ ಇದು ಆಗಿರೋದು? ಹಾಗೆ ಏನು ಬಾಣಂತಿಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಮುಂಚೆ ವೈದ್ಯರು ಏನಾದ್ರೂ ತಿಳಿಸಿದ್ರಾ, ಅಥವಾ ಅಚಾನಕ್ ಆಗಿ ಈ ರೀತಿ ಮಾಹಿತಿಯನ್ನ ನೀಡ್ತಾ ಇದ್ದಾರಾ? ಇವರು 30ನೇ ತಾರೀಕಿಗೆ ಅಲ್ಲಿ ಅಡ್ಮಿಟ್ ಆಗ್ತಾರೆ. 31ಕ್ಕೆ ಡೆಲಿವರಿ ಆಗುತ್ತೆ. ಆ ನಂತರ ಬ್ಲಡ್ ಪ್ರೆಷರ್ ಇಂದ ಡೆಲಿವರಿ ಆದ್ಮೇಲೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗಿದೆ ಅಂತ ಹೇಳಿ ಗಂಭೀರವಾಗಿ ಸ್ಥಿತಿ ಇತ್ತು. ಹಾಗಾಗಿ ಸಾವು ಅಪ್ಪಿದ್ದಾರೆ ಅಂತ ಹೇಳಿ ವೈದ್ಯರು ಕುಟುಂಬಸ್ಥರಿಗೆ ಹೇಳಿರುವಂತದ್ದು. ಆದ್ರೆ ಕುಟುಂಬಸ್ಥರು ಹೇಳೋದೇನಂತಂದ್ರೆ, ಇಲ್ಲ, ನಮ್ಮ ಮಹಿಳೆಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಏರುಪೇರು ಇರ್ಲಿಲ್ಲ, ಮುಂಚೆನೂ ಚೆನ್ನಾಗಿ ಇದ್ರು, ಎಲ್ಲಾ ರಿಪೋರ್ಟ್ಗಳು ಸಹಜವಾಗಿ ಇದ್ದಾವೆ. ಹಾಗಾಗಿ ಇಲ್ಲಿ ವೈದ್ಯರು ನಿರ್ಲಕ್ಷ್ಯ ಮಾಡಿ ಈ ಸಾವು ಆಗಿದೆ ಅಂತೇಳಿ ಈಗ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಅಮಿತ್, ಈಗ ಕುಟುಂಬಸ್ಥರು ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ವೈದ್ಯರ ವಿರುದ್ಧವಾಗಿ ಏನಾದ್ರೂ ಕೊಡ್ತಾ ಇದ್ದಾರಾ, ಅಥವಾ ಅಲ್ಲಿನ DHO ಏನಂತ ಹೇಳ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು? ಈಗ ಅಲ್ಲಿರುವಂತ ಬಿಮ್ಸ್ ನಿರ್ದೇಶಕರಾದಂತ ಅಶೋಕ್ ಶೆಟ್ಟಿ ಅವರನ್ನ ಈಗ ಸಂಪರ್ಕ ಮಾಡಿ ಅವ್ರ ಹತ್ರ ಅವರು ಈ ತರ ಎಲ್ಲ ಹೇಳಿ ಕಂಪ್ಲೇಂಟ್ ಅನ್ನ ರೇಸ್ ಮಾಡುವಂತ ಕೆಲ್ಸಕ್ಕೂ ಈಗ ಬಾಣಂತಿಯ ಕಡೆಯವರು ಮುಂದಾಗಿದ್ದಾರೆ. ಅಮಿತ್, ಧನ್ಯವಾದಗಳು ನಾಗನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವು ಸಂಭವಿಸಿದ್ದು, ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣ ಎಂಬುದಾಗಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಕರಡಿಗುದ್ದಿ ಗ್ರಾಮದ 31 ವರ್ಷದ ಗಂಗವ್ವ ಗುಡುಕುಂದ್ರಿ ಮೃತ ದುರ್ದೈವಿಯಾಗಿದ್ದು, ಲೋ ಬಿಪಿಯಿಂದ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಇನ್ನು ಸಾವನ್ನಪ್ಪಿದ ಬೆನ್ನಲ್ಲೇ ತರಾತುರಿಯಲ್ಲಿ ಮೃತದೇಹವನ್ನ ಹಸ್ತಾಂತರಿಸಿದ್ದ ಬಿಮ್ಸ್ ವೈದ್ಯರು 2 ದಿನದ ಹಿಂದೆಯೇ ಶವವನ್ನ ಕೊಟ್ಟು ಕಳುಹಿಸಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಕುಟುಂಬಸ್ಥರಿಂದ ಖಾಲಿ ಕಾಗದದ ಮೇಲೆ ಸಹಿಯನ್ನ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಬಿಮ್ಸ್ ಆಸ್ಪತ್ರೆಯ ವಿರುದ್ಧ ಮೃತೆ ಸಹೋದರ ಶಂಕರಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡೆಲಿವರಿ ಮಾಡಿದ್ದಾರೆ. ಅವ್ರು ಯಾರ್ದು ಸರಿ ಟ್ರೀಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ರಿ. 31 ನಿಮಿಷಕ್ಕೆ ಡೆಲಿವರಿ ಮಾಡಿದ್ದಾರೆ. ಇವಾಗ 12 ಗಂಟೆ 11 ನಿಮಿಷ ಡೆಲಿವರಿ ಮಾಡ್ರಿ. ಅವರು 1 ಗಂಟೆ ನಮ್ಮ ಕಡೆ ಕೊಟ್ಟಾರೆ. ಆಮೇಲೆ ಅರ್ಧ ತಾಸು ಬಿಟ್ಟು ಮಾತಾಡಿದಾಳು. ಇನ್ನೂ ಅರ್ಧ ತಾಸಿಗೆ ಅಂದ್ರೆ ಬರೀ BP ಹೋಗೋದು, ಹಂಗಾಗಿ ಗ್ಯಾರಂಟಿ ಕೊಡೋಲ್ಲ ನಾವು, ಹಂಗೆ ಹಿಂಗೆ ಅನ್ನತ್ತಾರೆ. ಡಾಕ್ಟ್ರು ಇದ್ರು, ಎಲ್ಲರೂ ಇದ್ರು, ಅವ್ರೆಲ್ಲ ಏನು ಮಾತಾಡತ್ತಿರು ಸರಿ ಮಾಡ್ಕೊತಾರೆ ಅಂತಂದ್ರೆ ಅವ್ರು ಇನ್ನೂ ಹಿಂಗೆ ಆಗೈತಿ, ಆಡ್ಬಿಟ್ಟು ನಿಲ್ಲಾದೈತಿ, ಮತ್ತು ಹಿಂಗಾಗಿ ಏನೋ ಇರೋದಾರ ಬರೀ ಸಹಿ ಮಾಡಿರ್ತಾರು. ನಾ ಬೆಳಿಗ್ಗೆ ಹೋಯ್ತು ಅಂದ್ರೆ, ಇಲ್ಲ ಇವತ್ತು ಹೋಗ್ಬೇಕು ನೀವು, ಮತ್ತು ನಾ ಎಲ್ಲ ಅವ್ರು ಚರ್ಮ ಸ್ವಲ್ಪ ಕೊಡ್ತೇವೆ ಅನ್ನತ್ತಾರೆ. ಅಂತ ಕರ್ಕೊಂಡಿದ್ದಾರೆ. 31 ಡೆಲಿವರಿ ಮಾಡಿದ್ದಾರೆ. ಅವ್ರು ಯಾರ್ದು ಸರಿ ಟ್ರೀಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ರಿ. 12 ನಿಮಿಷಕ್ಕೆ ಡೆಲಿವರಿ ಮಾಡಿದ್ದಾರೆ. ಇವಾಗ 12 ಗಂಟೆ 11 ನಿಮಿಷ ಡೆಲಿವರಿ ಮಾಡ್ರಿ. ಅವರು 1 ಗಂಟೆ ನಮ್ಮ ಕಡೆ ಕೊಟ್ಟಾರೆ. ಆಮೇಲೆ ಅರ್ಧ ತಾಸು ಬಿಟ್ಟು ಮಾತಾಡಿದಾಳು. ಇನ್ನೂ ಅರ್ಧ ತಾಸಿಗೆ ಅಂದ್ರೆ ಬರೀ BP ಹೋಗೋದು, ಹಂಗಾಗಿ ಗ್ಯಾರಂಟಿ ಕೊಡೋಲ್ಲ ನಾವು, ಹಂಗೆ ಹಿಂಗೆ ಅನ್ನತ್ತಾರೆ. ಡಾಕ್ಟ್ರು ಇದ್ರು, ಎಲ್ಲರೂ ಇದ್ರು, ಅವ್ರೆಲ್ಲ ಏನು ಮಾತಾಡತ್ತಿರು ಸರಿ ಮಾಡ್ಕೊತಾರೆ ಅಂತಂದ್ರೆ ಅವ್ರು ಇನ್ನೂ ಹಿಂಗೆ ಆಗೈತಿ, ಆಡ್ಬಿಟ್ಟು ನಿಲ್ಲಾದೈತಿ, ಮತ್ತು ಹಿಂಗಾಗಿ ಏನೋ ಇರೋದಾರ ಬರೀ ಸಹಿ ಮಾಡಿರ್ತಾರು. ನಾ ಬೆಳಿಗ್ಗೆ ಹೋಯ್ತು ಅಂದ್ರೆ, ಇಲ್ಲ ಇವತ್ತು ಹೋಗ್ಬೇಕು ನೀವು, ಮತ್ತು ನಾ ಎಲ್ಲ ಅವ್ರ ಚರ್ಮ ಸ್ವಲ್ಪ ಕೊಡ್ತೇವೆ ಅನ್ನತ್ತಾರೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ.
ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ 1.5 hour ಟೀಚಿಂಗ್ ಮಾಡ್ತೀವಿ, 90 minutes. ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.